ನಾರಾಯಣಂ ಸದಾ ವಂದೇ ನಿರ್ದೋಷಾಶೇಷ ಸದ್ಗುಣಂ. ಅಪ್ರಾಮಾಣ್ಯಸ್ಯ ಚ ಪರತಸ್ತ್ವ ಅನಂಗೀಕಾರೆ ದುಷ್ಟೇಂದ್ರಿಯಾದೇರಪಿ ಅಪ್ರಾಮಾಣ್ಯ ಹೇತುತ್ವಂ ನ ಸ್ಯಾತ್. ತದನಂಗೀಕಾರೆ ಚ ಅನುಭವ ವಿರೋಧಃ. ಅತಃ ಪ್ರಾಮಾಣ್ಯಂ ಸ್ವತಃ ಪರತೋ ಅಪ್ರಾಮಾಣ್ಯ. ನಿನ್ನೆ ಒಂದು ವಿಷಯವನ್ನು ಚಿಂತನೆ ಮಾಡಿದ್ವಿ. ದುಷ್ಟೇಂದ್ರಿಯಾದಿಗಳಿಗೂ ಅಪ್ರಾಮಾಣ್ಯವನ್ನ ಒಪ್ಪಲಿಲ್ಲ ಅಂತ ಹೇಳ್ತೀವಿ ಅಂತಂದ್ರಲ್ಲ, ಅದರಲ್ಲಿ ಎರಡು ರೀತಿ ಇದೆ ಅಪ್ರಾಮಾಣ್ಯ ಒಪ್ಪದೇ ಇರೋದಕ್ಕೆ. ದುಷ್ಟೇಂದ್ರಿಯಾದೇಹ ಅಪ್ರಾಮಾಣ್ಯಂ ನಾಂಗೀಕ್ರಿಯತೆ ಅಂತಂತಾರಲ್ಲ, ನಾಂಗೀಕ್ರಿಯತೆ ಅಂತನ್ಲಿಕ್ಕೆ ಎರಡು ರೀತಿ. ಜ್ಞಾನ ಕಾರಣತ್ವವೇ ದುಷ್ಟೇಂದ್ರಿಯಕ್ಕಿಲ್ಲ, ಆದ್ದರಿಂದ ಜ್ಞಾನ ಕಾರಣತ್ವಾಭಾವವನ್ನ ಇಟ್ಟುಕೊಂಡು ಅಪ್ರಾಮಾಣ್ಯಂ ನಾಂಗೀಕ್ರಿಯತೆ ಅಂತ ಹೇಳ್ತಿರೋ, ದುಷ್ಟೇಂದ್ರಿಯಾದಿಗಳಿಗೆ ಯಾಥಾರ್ಥ್ಯ ಇಲ್ಲ ಆದ್ದರಿಂದ ಅಪ್ರಾಮಾಣ್ಯ ಕಾರಣತ್ವ ಅಪ್ರಾಮಾಣ್ಯ ಇಲ್ಲ ಅಂತ ಹೇಳ್ತಿರೋ. ಎರಡು ರೀತಿ, ಎರಡರೊಳಗೆ ಯಾವ್ದಾದ್ರು ಒಂದು ಹೇಳ್ಬೇಕಲ್ವಾ. ಆದ್ದೇ ದುಷ್ಟೇಂದ್ರಿಯಕ್ಕೆ ಜ್ಞಾನ ಕಾರಣತ್ವವೇ ಇಲ್ಲ ಅಂತ ಹೇಳ್ತೇವೆ ಅಂದ್ರೆ ಅದು ಅನುಭವ ವಿರೋಧ. ಯಾಕೆ? ಜ್ಞಾನಸ್ಯ ಇಂದ್ರಿಯ ಅನ್ವಯ ವ್ಯತಿರೇಕ ಅನುವಿಧಾನ ಅನುಭವ ವಿರೋಧ. ಏನ್ ಹಾಗಂದ್ರೆ, ಇಂದ್ರಿಯ ಸತ್ವೇ ಜ್ಞಾನಂ ಉತ್ಪದ್ಯತೆ, ಇಂದ್ರಿಯ ಅಭಾವೇ ನ ಜ್ಞಾನಂ ಉತ್ಪದ್ಯತೆ. ಏವಂಚ ಜ್ಞಾನ ಹುಟ್ಟೋದ್ರ ಹಿಂದೆ ಇಂದ್ರಿಯದ ಅವಶ್ಯಕತೆ ಎಷ್ಟು ಅಂತ ತಿಳಿದಿರೋದ್ರಿಂದ ಇಂದ್ರಿಯ ಅನ್ವಯ ವ್ಯತಿರೇಕ ಅನುವಿಧಾನ ಇದು ಜ್ಞಾನಕ್ಕೆ ಕಂಡಾಗ ಇಂದ್ರಿಯದಿಂದ ಹುಟ್ಟುತ್ತದೆ ಜ್ಞಾನ ಅಂತ ಒಪ್ಪಲೇಬೇಕು. ಜ್ಞಾನ ಕಾರಣತ್ವ ಇಂದ್ರಿಯಕ್ಕಿಲ್ಲ ಅಂತ ಹೇಳೋದು ತಪ್ಪಾಗ್ತದೆ. ಜ್ಞಾನಸ್ಯೈವ ಅನಂಗೀಕಾರೆ, ಇಂದ್ರಿಯದಿಂದ ಜ್ಞಾನವೇ ಹುಟ್ಟಲ್ಲ, ಜ್ಞಾನವೇ ಹುಟ್ಟಲ್ಲ ಅಂತ ಒಪ್ತೇನೆ ಅಂತ ಶುರು ಮಾಡೋದು ತಪ್ಪು. ಯಾಕಂದ್ರೆ ಸಾಕ್ಷಿ ಅನುಭವ ವಿರೋಧ. ಜ್ಞಾನ ಕಾರಣತ್ವ ಇಂದ್ರಿಯಕ್ಕೆ ಒಪ್ಪಲ್ಲ ಅಂದ್ರೂ ಅನುಭವ ವಿರೋಧ, ಜ್ಞಾನವನ್ನೇ ಒಪ್ಪಲ್ಲ ಅಂದ್ರೂ ಸಾಕ್ಷಿ ವಿರೋಧ. ಅಂತೂ ಎರಡು ಅನುಭವ ವಿರೋಧದಲ್ಲಿ ಪರಿವಸಾನ ಆಯ್ತು. ಇಲ್ಲ, ದುಷ್ಟೇಂದ್ರಿಯಾದಿಗಳಿಗೆ ಅಪ್ರಾಮಾಣ್ಯ ಯಾಕೆ ಒಪ್ಪಲ್ಲ ಅಂದ್ರೆ ಯಾಥಾರ್ಥ್ಯನೇ ಇದೆ, ಆದ್ದರಿಂದ ಅಪ್ರಾಮಾಣ್ಯ ಒಪ್ಪಲ್ಲ ಅಂತ ಅನ್ಬೇಕು. ಯಾಥಾರ್ಥ್ಯನೇ ಇದೆ ಅಂತಂದಕ್ಕೆ ಎರಡನೇ ವಿಕಲ್ಪಕ್ಕೆ ದೋಷ ಕೊಡ್ತಾರೆ, ಬಾಧಾನುಭವ ವಿರೋಧ. ಅಲ್ರಿ, ದುಷ್ಟೇಂದ್ರಿಯದಿಂದ ಏನ್ ಜ್ಞಾನ ಹುಟ್ಟಿದೆ, ಹುಟ್ಟಿದ ಜ್ಞಾನ ಬಂದ ಮೇಲೆ ಮುಂದೆ ಬಾಧ ಬರ್ತಾ ಇದೆ. ನೇದಂ ರಜತಂ ನಾಯಂ ಸರ್ಪ ಅಂತ ಬಾಧಾನುಭವ ಇದೆ. ಒಂದು ವೇಳೆ ದುಷ್ಟೇಂದ್ರಿಯಗಳಿಗೂ ಯಾಥಾರ್ಥ್ಯ ಒಪ್ಪಿ ಅಪ್ರಾಮಾಣ್ಯ ಒಪ್ಪಲ್ಲ ಅಂತ ಹೇಳಿದ್ರೆ ಬಾಧಾನುಭವ ವಿರೋಧ ಬರ್ತದೆ. ಈ ಎರಡನ್ನ ಇಟ್ಟುಕೊಂಡು ಬಿಟ್ಟು ಬೇರೆ ಹೇಳಲಿಕ್ಕೆ ಬರಲ್ಲ ಅಲ್ವಾ. ಇದು ನಿನ್ನೆ ತನಕ ಇಲ್ಲಿ ಹೇಳ್ತಾ ಇದ್ದ ನೆನಪಿದಾನೆ ಇಷ್ಟು ಪಾಠ. ಇನ್ನು ಮುಂದಿಂದು ತೃತೀಯ ಅಂತ ಒಂದು ಬಂತು ಅಂತ ಹೇಳಿದ್ನಲ್ವಾ, ಅದಕ್ಕೆ ಇಲ್ಲಿ ವ್ಯಾಖ್ಯಾನಿಸಿ ಹೀಗೆ ಬರೀತಾರೆ. ಏನು ಅಂದ್ರೆ, ಕಾಚಾದೇಹೆ ದೋಷಸ್ಯ ಇಂದ್ರಿಯಾದೇಹೆ ಅಯಥಾರ್ಥ ಜ್ಞಾನ ಹೇತುತ್ವ ರೂಪ ಅಪ್ರಾಮಾಣ್ಯೆ ನಿಮಿತ್ತತ್ವಂ ನಾಂಗೀಕ್ರಿಯತೆ ಇತಿ ಪಕ್ಷೇ ದೋಷಮಾಹ ಅಂತ. ಹಿಂದೆ ಆ ಪ್ರಸಂಗ ಬಂದಿತ್ತು, ಅದು ತೃತೀಯ ಪಕ್ಷ ಅಂತ ಇಟ್ಟುಕೊಂಡಿದ್ದಾರೆ ಇಲ್ಲಿ ನೋಡಿ. ಇದೇ ಪ್ಯಾರಾಗ್ರಾಫ್ನಲ್ಲಿ ಕಾಚಾದೇಹೆ ದುಷ್ಟೇಂದ್ರಿಯಾದೇಹೆ ಅಪ್ರಾಮಾಣ್ಯಂ ತನ್ನಿಮಿತ್ತತ್ವಂ ಅಂತ ಒಂದು ಮೂರನೇ ಪಕ್ಷ ಮಾಡ್ಕೊಂಡಿದ್ದಾರೆ. ನೆನಪಾಯ್ತಾ? ಅದು ತೃತೀಯ ಪಕ್ಷ ಅಂತೆ ನೋಡಿ. ತದನಂಗೀಕ ಈಗ ಓದ್ತಾ ಇರೋ ಪ್ಯಾರಾಗ್ರಾಫು ಮೂರನೇ ಪ್ಯಾರಾಗ್ರಾಫ್, ಹೌದಾ? ಆ ಮೂರನೇ ಪ್ಯಾರಾಗ್ರಾಫ್ ನಲ್ಲಿ ಪ್ರಾರಂಭದಿಂದ ಓದ್ತಾ ಬಂದ್ರೆ ಅಲ್ಲಿ ಮೂರು ವಿಕಲ್ಪ ಮಾಡಿದ್ದಾರೆ ನೋಡಿ. ಹೇಳ್ತೇನೆ, ಪುರುಷ ದೋಷಾಣಂ ವಾಕ್ಯ ಅಪ್ರಾಮಾಣ್ಯ ನಿಮಿತ್ತತ್ವಾಭಾವ ದ್ವೇಧಾ ಭವತಿ. ನೋಡ್ತಾ ಇದ್ದೀರಾ ವಾಕ್ಯಗಳನ್ನ? ಪುರುಷ ದೋಷಗಳು ವಾಕ್ಯ ಅಪ್ರಾಮಾಣ್ಯ ನಿಮಿತ್ತ ಅಲ್ಲ ಅಂತಂತೀವಿ ಅಂದ್ರೆ ಅದು ಎರಡು ರೀತಿಯಾಗಿ ಹೇಳಬೇಕು. ಅಲ್ಲಿ ಎರಡು ರೀತಿ ಹೇಳುವಾಗ ತಸ್ಯ ಅಪ್ರಾಮಾಣ್ಯ ಅಭಾವೇನ ಅಪ್ರಾಮಾಣ್ಯ ಸ್ವತಸ್ತ್ವೇನ ವಾ ಅಂತ ಎರಡು ಮಾಡಿಕೊಂಡ್ರ, ಅಲ್ಲಿ ಆದ್ಯೆ ದುಷ್ಟೇಂದ್ರಿಯಾದೇಹ ಅಪಿ ಅಪ್ರಾಮಾಣ್ಯಂ ನ ಸ್ಯಾತ್. ಒಂದು ವೇಳೆ ಅಪ್ರಾಮಾಣ್ಯ ಅಭಾವೇನ ಪುರುಷ ದೋಷಗಳಿಗೆ ಅಪ್ರಾಮಾಣ್ಯ ಇಲ್ಲ, ಆದ್ರಿಂದ ವಾಕ್ಯ ಅಪ್ರಾಮಾಣ್ಯ ನಿಮಿತ್ತ ಆಗಲ್ಲ ಅಂತಂದ್ರೆ ದುಷ್ಟೇಂದ್ರಿಯಗಳಿಗೂ ಕೂಡ ಅಪ್ರಾಮಾಣ್ಯ ಬರದೇ ಹೋಗ್ಬೇಕಾದೀತು.
ದ್ವಿತೀಯೇ ಕಾಚಾದೀನಾಂ ಅಪಿ ಇಂದ್ರಿಯಾದ್ಯಪ್ರಾಮಾಣ್ಯ ನಿಮಿತ್ತತ್ವ ನ ಸ್ಯಾತ್. ದ್ವಿತೀಯ ಪಕ್ಷ ಯಾವುದು? ಅಪ್ರಾಮಾಣ್ಯಂ ಸ್ವತಃ ಅನ್ನೋ ಪಕ್ಷ ಇಟ್ಕೊಂಡಿದ್ದರಿಂದ ಪುರುಷ ದೋಷಗಳಿಗೆ ವಾಕ್ಯ ಅಪ್ರಾಮಾಣ್ಯ ನಿಮಿತ್ತತ್ವ ಇಲ್ಲ ಅಂತ ಹೇಳ್ತೀನಿ ಅನ್ಬೇಕು. ಆ ಪಕ್ಷದಲ್ಲಿ ಏನ್ ಹೇಳಿದ್ರು? ಕಾಚಾದಿಗಳಿಗೂ ಹಾಗಾದ್ರೆ ಇಂದ್ರಿಯಾದ್ಯ ಅಪ್ರಾಮಾಣ್ಯಂ ಪ್ರತಿ ನಿಮಿತ್ತ ಆಗದೆ ಹೋಗ್ಲಿ. ಕಾಚ, ಕಾಮಾಲಿ ಇವೆಲ್ಲ ಇಂದ್ರಿಯಕ್ಕೆ ಅಪ್ರಾಮಾಣ್ಯ ನಿಮಿತ್ತ ತಾನೇ ಅವು. ಅಂದ್ರೆ ಇಂದ್ರಿಯವು ಅಪ್ರಮಾಣ ಅಂತ ಪ್ರಾಮಾಣ್ಯ ತಂದು ಕೊಡೋದ್ರಲ್ಲಿ ನಮ್ಮೊಳಗೆ ಸೇರ್ಕೊಂಡ ಕಾಚ ಮತ್ತು ಕಾಮಲಾದಿಗಳು ಕಾರಣ ಆಗ್ತಾವೋ ಇಲ್ಲ? ಅಪ್ರಾಮಾಣ್ಯಂ ಸ್ವತಃ ಅಂತಾಗಿದ್ರೆ, ಒಂದು ವೇಳೆ ಅಪ್ರಾಮಾಣ್ಯಂ ಸ್ವತಃ ಅಂತಾಗಿದ್ರೆ ಇಂದ್ರಿಯಗಳಿಗೆ ಅಪ್ರಾಮಾಣ್ಯ ತಂದು ಕೊಡುವಾಗ ದೋಷಾದಿಗಳಿಗೆಲ್ಲ ನಿಮಿತ್ತತ್ವ ಯಾಕೆ ಒಪ್ಪಿಕೊಂಡ್ರಿ? ಇದನ್ನ ದೋಷ ಕೊಟ್ಟು ಆಮೇಲೆ ಒಂದು ಮಾತಾಡಿದ್ದಾರೆ. ಅಸ್ತಿಚ ದುಷ್ಟೇಂದ್ರಿಯಾದೇಹ ಅಪಿ ಅಪ್ರಾಮಾಣ್ಯಂ ಕಾಚಾದೇಶ್ಚ ತನ್ನಿಮಿತ್ತತ್ವಂ ಇತಿ ಉಭಯಸ್ಯಾಪಿ ಅನಭ್ಯುಪಗಮೆ ಕಿಂ ಬಾಧಕಂ ಅಂತ ಮುಂದೆ ತಗೊಂಡಿದ್ದಾರೆ. ಈಗ ಅದನ್ನು ಇಟ್ಟುಕೊಂಡು ಮಾತನಾಡಿದರು. ಕಾಚಾದಿಗಳಿಗೆ ದೋಷೇಂದ್ರಿಯಗಳಿಗೆ ಕಾಚಾದಿ ದೋಷಕ್ಕೆ ಮತ್ತು ಇಂದ್ರಿಯಗಳಿಗೆ ಅಯಥಾರ್ಥ ಜ್ಞಾನ ಹೇತುತ್ವ ರೂಪ ಅಪ್ರಾಮಾಣ್ಯ ನಿಮಿತ್ತತ್ವ ನಾಂಗೀಕ್ರಿಯತೆ ಅನ್ನೋ ಪಕ್ಷ ಇದೆ ಅಲ್ಲ. ಕಾಚ ಕಾಮಲಾದಿಗಳು ಹಾಗೂ ಇಂದ್ರಿಯ ಯಥಾರ್ಥ ಜ್ಞಾನ ಹೇತು ಅಂತೇನಂತಾರೆ. ಅಯಥಾರ್ಥ ಜ್ಞಾನ ಹೇತುತ್ವ ರೂಪ ಅಪ್ರಾಮಾಣ್ಯದಲ್ಲಿ ನಿಮಿತ್ತ ಅಲ್ಲ ಅಂತಂತೇನಿ ಅಂತನ್ನೋ ಪಕ್ಷ ಅದು. ಆ ಒಪ್ಪಲ್ಲ ಅಂತನ್ನೋ ಪಕ್ಷದಲ್ಲಿ ದೋಷ ಹೇಳಿದ್ರು. ತೃತೀಯೇ ಮೂರನೇ ವಿಕಲ್ಪವನ್ನು ಇಟ್ಟುಕೊಂಡು ಮಾತನಾಡಿದರೆ ತೃತೀಯೇತು ಅಪ್ರಾಮಾಣ್ಯಸ್ಯ ಕಾಚಾದ್ಯನ್ವಯ ವ್ಯತಿರೇಕ ಅನುಭವ ವಿರೋಧ. ಅಪ್ರಾಮಾಣ್ಯ ಸ್ವತಸ್ತ್ವ ಅಂತೂ ಹೇಳಲಿಕ್ಕೆ ಬರಲ್ಲ. ಅವುಗಳಿಗೆ ಅಪ್ರಾಮಾಣ್ಯ ಕಾರಣತ್ವ ಒಪ್ಪಲ್ಲ ಅಂತಿದ್ರಿ. ಹಾಗಾದ್ರೆ ಸಮಸ್ಯೆ ಏನು ಅಂತ ಹೇಳ್ತಾರೆ. ಹಾಗಾದ್ರೆ ಅಪ್ರಾಮಾಣ್ಯ ಕಾಚಾದ್ಯನ್ವಯ ವ್ಯತಿರೇಕ ಅನುವಿಧಾಯಿ ಆದದ್ರ ಅನುಭವ ಇದೆ, ತದ್ವಿರೋಧ ಬರುತ್ತೆ. ಅಂದ್ರೆ ಏನು ಅಂತ ಹೇಳ್ತೀವಿ. ಕಾಚ ಕಾಮಲಾದಿ ಸತ್ವೇ ಇಂದ್ರಿಯಸ್ಯ ಅಪ್ರಾಮಾಣ್ಯಂ, ಕಾಚ ಕಾಮಲಾದಿ ದೋಷಾಭಾವೇ ಇಂದ್ರಿಯಸ್ಯ ಅಪ್ರಾಮಾಣ್ಯಂ ನ. ಈ ಅನ್ವಯ ವ್ಯತಿರೇಕ ಇದೆ. ಅರ್ಥ ಆಯ್ತಾ ರಮೇಶ್? ಅರ್ಥ ಆಯ್ತು. ಬಟ್ ಇದು ಅನುಭವ ಸಿದ್ಧ, ಇದು ಅನುಭವ ವಿರುದ್ಧ. ಈ ಅನುಭವ ವಿರುದ್ಧ. ಇದು ಇಂದ್ರಿಯಗಳಲ್ಲಿ ಕಾಚ ಕಾಮಲಾದಿಗಳು ಇದ್ದಾಗಲೇನೆ ಅಪ್ರಾಮಾಣ್ಯ ಬರೋದು. ಹಾಗಾಗಿ ಇದು ಅನುಭವ ಸಿದ್ಧವಾಗಿದೆ. ಹಾಗಾಗಿ ಈ ಅನ್ವಯ ವ್ಯತಿರೇಕ ಅನುಭವ ವಿರೋಧ. ಹಿಂಗೆ ನಾಲ್ಕು. ಒಂದು ಇಂದ್ರಿಯಾದ್ಯನ್ವಯ ವ್ಯತಿರೇಕ ಅನುವಿಧಾನ ಅನುಭವ ವಿರೋಧ. ಎರಡು ಸಾಕ್ಷ್ಯ ಅನುಭವ ವಿರೋಧ. ದ್ವಿತೀಯ ಪಕ್ಷದಲ್ಲಿ ಬಾಧಾನುಭವ ವಿರೋಧ. ತೃತೀಯ ಪಕ್ಷದಲ್ಲಿ ಕಾಚಾದ್ಯನ್ವಯ ವ್ಯತಿರೇಕ ಅನುವಿಧಾನ ವಿರೋಧ. ಹೀಗೆ ನಾಲ್ಕು ಕಡೆ ಭಗವತ್ಪಾದರು ಕೇವಲ ತದನಂಗೀಕಾರೇಚ ಅನುಭವ ವಿರೋಧ ಅಂತಿಷ್ಟೇ ಆಡಿದ್ದಾರೆ. ಆ ತದನಂಗೀಕಾರೇಚ ಅನುಭವ ವಿರೋಧ ಅನ್ನೋದಕ್ಕೆ ನಾಲ್ಕು ಥರ ಅರ್ಥ ಮಾಡಿದ್ದಾರೆ, ವಿಕಲ್ಪ ಮಾಡಿ. ಸ್ವಾರಸ್ಯ ಗೊತ್ತಾಯ್ತಾ? ಬರೀ ಇಷ್ಟೇ ವಾಕ್ಯ ತದನಂಗೀಕಾರೇಚ ಅನುಭವ ವಿರೋಧ ಅಂತಂದಾಗ ಯದನಂಗೀಕಾರೇ ಅನುಭವ ವಿರೋಧ ಅನ್ನೋದನ್ನ ಟೀಕಾಕೃತ್ಪಾದರು ಭಾರಿ ಅದ್ಭುತವಾಗಿ ವ್ಯಾಖ್ಯಾನ ಮಾಡಿದ್ರು. ಇನ್ನು ಮುಂದಿಂದು ಪ್ಯಾರಾಗ್ರಾಫ್ ಇವತ್ತು ಪಾಠ ಆಗಬೇಕು. ನಾನು ಯಾದೃಚ್ಛಿಕ ಸಂವಾದಿಷು ಸತ್ಯಪಿ ದೋಷೆ ಅಪ್ರಾಮಾಣ್ಯಾಭಾವಾತ್ ಕಥಂ ಅಪ್ರಾಮಾಣ್ಯಸ್ಯ ದೋಷಾನ್ವಯ ವ್ಯತಿರೇಕ ಅನುವಿಧಾನಂ ಇತಿ ಚೇತ್ ನ ತಸ್ಯ ಸದ್ಭಾವ ಏವ ಉತ್ಪಾದೋ ನ ಅಸದ್ಭಾವ ಇತ್ಯನ್ವಯ ವ್ಯತಿರೇಕಯೋಃ ಕಾರ್ಯಕಾರಣಭಾವ ಹೇತುತ್ವಾತ್. ಕಾರಣೇ ಸತ್ಯಪಿ ಕಾರ್ಯಾನುತ್ಪಾದಸ್ಯ ಸಾಮಗ್ರ್ಯಭಾವೇನ ಪ್ರತಿಬಂಧೇನ ವಾ ಉತ್ಪತ್ತಿರಿತಿ. ಅತಏವ ದೋಷಾಭಾವೋಪಿ ನ ಪ್ರಾಮಾಣ್ಯ ಕಾರಣಂ. ಯಾದೃಚ್ಛಿಕ ಸಂವಾದಾದಿಷು ಸತ್ಯಪಿ ದೋಷೆ ಪ್ರಾಮಾಣ್ಯ ಜ್ಞಾನ ಉದಯಾತ್ ಇತ್ಯಾಶಯವಾನ್ ಉಪಸಂಹರತಿ ಅತ ಇತಿ. ಕನ್ಕ್ಲೂಷನ್ಗೆ ಬರಬೇಕಲ್ವ ನಾವೀಗ. ಅದಕ್ಕೆ ಈ ಪ್ರಶ್ನೆ ಮಾಡ್ಕೊಂಡು ಹೀಗೆ ಉತ್ತರ ಕೊಟ್ಟು ಹೇಳ್ತಾ ಇದ್ದಾರೆ. ಈಗ ಯಾದೃಚ್ಛಿಕ ಸಂವಾದಿ ಅಂತ ಒಂದು ಸ್ಥಳ ತೋರಿಸಿದೆ, ನೆನಪದನ ಮೊನ್ನೆ ಪಾಠ ಮಾಡುವಾಗ ರಮೇಶ್? ಹೌದು. ಅಲ್ಲಿ ವಾಕ್ಯ ಆಡಿದವನು, ವಾಕ್ಯ ಕೇಳಿಸ್ಕೊಂಡವನು ಅಷ್ಟೇ ಅಲ್ಲದೆ ಮುಂದೆ ಹೋಗಿ ನೋಡಿದ್ದು, ಹಣ್ಣು ಸಿಕ್ಕಿದ್ದು. ಹಾಗಾದ್ರೆ ಅವನಿಗೆ ಬಂದ ಆ ಯಥಾರ್ಥ ಜ್ಞಾನಕ್ಕೆ ಕಾರಣವಾದದ್ದು ಇವನ ವಾಕ್ಯ.
ಇದು ತಾನೇ ಯಾದೃಚ್ಛಿಕ ಸಂವಾದಿ ಅಂದ್ರೆ. ಹೌದು. ಆಪ್ತತ್ವ ಇಲ್ದಿದ್ರು ಬಂತು. ಹಾ, ಅಲ್ಲೇನಾಯ್ತು? ಆಪ್ತತ್ವ ಇಲ್ಲ ಅಲ್ಲಿ. ಅಲ್ಲಿ ಸತ್ಯಪಿ ದೋಷೆ ಅಪ್ರಾಮಾಣ್ಯ ಅಭಾವಾತ್ ಕಥಂ ಅಪ್ರಾಮಾಣ್ಯಸ್ಯ ದೋಷಾನ್ವಯ ವ್ಯತಿರೇಕ ಅನುವಿಧಾನಂ ಅಂತ ಈಗ ಪ್ರಶ್ನೆ ಹಾಕೊಳ್ತಿದ್ದಾರೆ. ಅಲ್ಲ, ಅಲ್ಲಿ ದೋಷ ಇದೆ ಆಕ್ಚುಲಿ. ಯಾಕಂದ್ರೆ ಅವನು ಏನು ಹೋಗಿ ನೋಡಿರ್ಲಿಲ್ಲ. ಯಾರ ಆ ವಾಕ್ಯವನ್ನು ಆಡಿದ್ನಲ್ಲ ಅವನಿಗೆ ಅಲ್ಲಿ ಹಣ್ಣಿದೆ ಅನ್ನೋದೇನು ಗೊತ್ತಿರಲಿಲ್ಲ. ಆದ್ರೂ ಹೇಳ್ದ ನದಿ ತೀರದಲ್ಲಿ ಪಂಚಫಲ ಇದೆ ಅಂತ. ಗಮನಿಸಿದ್ರ ಹೆಂಗಾಗಿದೆ ಆ ವಾಕ್ಯ ಅಂತ? ಗೊತ್ತಾಯ್ತು. ಹಾಗಾದ್ರೆ ಅಲ್ಲಿ ದೋಷ ಇದೆ ಅಂತ ತಾನೆ. ಅವನೇನಾದ್ರೂ ಖುದ್ದಾಗಿ ನೋಡಿ ಬಂದು ಅಲ್ಲಿ ಹಣ್ಣಿದೆ ತಗೋ ಹೋಗು ಅನ್ನೋ ಮಾತಿಗೂ ಏನೂ ನೋಡಿಲ್ಲ ಬಿಟ್ಟಿಲ್ಲ, ಅಲ್ಲಿ ಹಣ್ಣಿದೆ ಹೋಗು ಅಂತ ಹೇಳೋದಕ್ಕೂ ವ್ಯತ್ಯಾಸದನೋ ಇಲ್ಲ. ಹಾಗಾದ್ರೆ ಯಾದೃಚ್ಛಿಕ ಸಂವಾದಾದಿ ಸ್ಥಳದಲ್ಲಿ ದೋಷ ಇದೆ, ಆದ್ರೆ ಅಪ್ರಾಮಾಣ್ಯ ಬರಲಿಲ್ಲ. ಅಲ್ಲಿ ಪ್ರಮಾಣ ಜ್ಞಾನ ಹುಟ್ಟಿಸ್ಬಿಡ್ತಲ್ಲ ಅದು. ಹಾಗಾಗಿ ದೋಷ ಇದ್ದು ಅಪ್ರಾಮಾಣ್ಯ ಜ್ಞಾನ ಹುಟ್ಟಿಸದೇ ಇದ್ದದ್ರಿಂದ ಅವನಿಗೆ ಅಯಥಾರ್ಥ ಜ್ಞಾನ ಹುಟ್ಟಿಸ್ಬೇಕಾಗಿತ್ತೋ ಬೇಡ? ಅದು ನೀವೇ ಹೇಳಿದ್ರಿ, ದೋಷ ಇದ್ದಾಗೆಲ್ಲ ಅಪ್ರಾಮಾಣ್ಯ ಜ್ಞಾನ, ದೋಷ ಇಲ್ದಿದ್ದಾಗ ಅಪ್ರಾಮಾಣ್ಯ ಜ್ಞಾನ ಇಲ್ಲ. ಹಿಂಗ್ ತಾನೇ ನೀವು ವ್ಯಾಪ್ತಿ ಹೇಳಿದ್ದ ಅವಾಗ್ಲೇ. ಅದಕ್ಕೆ ಶಿಷ್ಯ ಪ್ರಶ್ನೆ ಕೇಳ್ತಿದ್ದಾನೆ, ದೋಷ ಇದ್ರೂ ಅಪ್ರಾಮಾಣ್ಯ ಜ್ಞಾನ ಬರಲಿಲ್ಲಲ್ಲ, ಇದಕ್ಕೇನಂತೀರಿ ಅಂತ ಕೇಳಿದ ಶಿಷ್ಯ. ಈಗ ಸರಿಯಾದನ ಪ್ರಶ್ನೆ? ಯಾದೃಚ್ಛಿಕ ಸ್ಥಳದಲ್ಲಿ ಹೀಗಾಯ್ತಲ್ಲ, ಹಾಗಾದ್ರೆ ದೋಷ ಇಲ್ಲದೇನು ಅಲ್ಲಿ ಅವನಿಗೆ ಪ್ರಾಮಾಣ್ಯ ಜ್ಞಾನ ಬಂದ್ಬಿಡ್ತು. ದೋಷ ಇದ್ರೂ ಪ್ರಾಮಾಣ್ಯ ಜ್ಞಾನ ಬಂತಲ್ಲ. ಸರಿಯಾದ ಪ್ರಶ್ನೆ. ಅರ್ಥ ಗೊತ್ತಾಯ್ತು ಅನ್ಕೊಳ್ತೀನಿ. ಅದಕ್ಕೆ ಉತ್ತರ ಹೆಂಗ್ ಕೊಟ್ಟಿದ್ದಾರೆ ಅಂದ್ರೆ, ತಸ್ಯ ಸದ್ಭಾವ ಏವ ಉತ್ಪಾದಃ ನ ಅಸದ್ಭಾವ ಇತ್ಯನ್ವಯ ವ್ಯತಿರೇಕಯೋ ಕಾರ್ಯಕಾರಣ ಭಾವ ಹೇತುತ್ವಾತ್ ಅಂತಂತಾರೆ. ಗಮನಿಸಿ, ತಸ್ಯ ಸದ್ಭಾವೇ ಏವ ಉತ್ಪಾದಃ ನ ಅಸದ್ಭಾವ ಅಂದ್ರೆ ದೋಷ ಇದೆ ಇಲ್ಲ ಅನ್ನೋ ವ್ಯವಸ್ಥೆ ಹೇಳಿದ್ರಲ್ಲ ಈಗ ಅವ್ರು ಪ್ರಶ್ನೆ ಮಾಡುವಾಗ. ಅಲ್ಲಿ ದೋಷ ಇದೆ ಅಂತ. ಒಂದು ವೇಳೆ ದೋಷ ಇದ್ದಿದ್ರೆ ಆವಾಗ ಅಪ್ರಾಮಾಣ್ಯ ಹುಟ್ಟಿತ್ತಂತ. ಏನನ್ಬೇಕು ರಮೇಶ್? ದೋಷ ಇದ್ದಿದ್ರೆ ಅಪ್ರಾಮಾಣ್ಯ. ನೀವು ಪ್ರಶ್ನೆ ಮಾಡುವಾಗ ಅಂತಿದ್ರಿ ಅಲ್ಲಿ ದೋಷ ಇದೆ ಅಂತ. ಅಲ್ರಿ, ದೋಷ ಇದ್ದಿದ್ರೆ ಅವನ ವಾಕ್ಯ ಕೇಳಿದ ಮೇಲೆ ಅವನಿಗೆ ಅಪ್ರಾಮಾಣ್ಯ ಜ್ಞಾನ ಬರಬೇಕಿತ್ತು. ದೋಷ ಸದ್ಭಾವೇ ಏವ ಉತ್ಪಾದ ನ ಅಸದ್ಭಾವೇ. ಹೀಗೆ ಅನ್ವಯ ವ್ಯತಿರೇಕ ಇದ್ದಾಗ ಕಾರ್ಯಕಾರಣ ಭಾವಗಳಿಗೆ ಇದೇ ತಾನೇ ಹೇತು ಅಂತ ಆಗ್ತದೆ ಯಾವಾಗ್ಲೂ. ಕಾರಣೇ ಸತ್ಯಪಿ ಕಾರ್ಯ ಅನುತ್ಪಾದಸ್ಯ ಸಾಮಗ್ರಿ ಅಭಾವೇನ ಪ್ರತಿಬಂಧೇನವ ಉತ್ಪತ್ತಿ. ಕಾರಣ ಇದ್ರೂ ಕೂಡ ಕಾರ್ಯ ಹುಟ್ಟಲಿಲ್ಲ ಅಂತಾದಾಗ ಸಾಮಗ್ರಿ ಅಭಾವೇನ ಅಥವಾ ಪ್ರತಿಬಂಧೇನ ಉತ್ಪತ್ತಿ ಇಲ್ಲ ಅಂತ ಕೂಡಿಸೋದು ಕಂಡಿದೆ ಲೋಕದಲ್ಲಿ. ಹಂಗೆ ಅಲ್ವಾ? ಕಾರಣ ಇದೆ ಆದ್ರೂ ಕಾರ್ಯ ಹುಟ್ಟತಾ ಇಲ್ಲ ಅಂದ್ರೆ ಸಾಮಗ್ರಿ ಇಲ್ಲ ಅಂತ ತಾನೇ ಹೇಳ್ತಾರೆ. ಅಂದ್ರೆ ಕಾರಣಗಳು ಎಷ್ಟೆಲ್ಲ ಇರಬೇಕಿತ್ತೋ ಅಷ್ಟೆಲ್ಲ ಇಲ್ಲ ಅಂತಾದ್ರೂ ಹೇಳಬೇಕು ಕಾರ್ಯ ಹುಟ್ಟದೇ ಇದ್ದಾಗ. ಒಂದ ಪ್ರತಿಬಂಧಕ ಏನೋ ಇದೆ ಆದ್ರಿಂದ ಹುಟ್ಟಿಲ್ಲ ಅಂತ ಹೇಳ್ಬೇಕು. ಹಿಂಗ್ ತಾನೇ ಲೋಕದಲ್ಲಿ ಕಂಡಿದೆ. ಇಲ್ಲೇನಾಗಿದೆ, ಕಾರ್ಯ ಹುಟ್ಟುಬಿಟ್ಟಿದೆ. ಪ್ರಾಮಾಣ್ಯ ಜ್ಞಾನ ಅವನಿಗೆ, ವಾಕ್ಯ ಕೇಳಿದವನಿಗೆ ಪ್ರಮಾಣ ಜ್ಞಾನ ಹುಟ್ಟುಬಿಟ್ಟಿದೆ. ಅವನಿಗೆ ಆ ಜ್ಞಾನ ಹುಟ್ಟುಬಿಡ್ತಲ್ಲ. ಮತ್ತೆ ಪಂಚಫಲ ನೋಡಿದ, ಪಂಚಫಲ ಅಲ್ಲಿ ಇತ್ತು, ಜ್ಞಾನ ಬಂದ್ಬಿಟ್ಟದ ಅವನಿಗೆ. ಜ್ಞಾನ ಬಂದದ್ರಿಂದ ಜ್ಞಾನ ಹುಟ್ಟಿಸಿದಂತ ಏನ್ ಕಾರಣ ಇದೆ ಅದು ಸಮಗ್ರವಾಗಿ ಇದೆ, ಸರಿಯಾಗಿ ಇದೆ ಅಂತ ತಿಳಿಬೇಕಷ್ಟೇ. ಹಾಗಾಗಿ ದೋಷವೇ ಇಲ್ಲ. ಅತಏವ ದೋಷಾಭಾವೋಪಿ ನ ಪ್ರಾಮಾಣ್ಯ ಕಾರಣಂ. ಆದ್ದರಿಂದ ದೋಷಾಭಾವವನ್ನ ಪ್ರಾಮಾಣ್ಯಕ್ಕೆ ಕಾರಣ ಅಂತ ಹೇಳುವ ಪ್ರಕ್ರಿಯೆನೂ ಸರಿಯಲ್ಲ. ಅದು ಔತ್ಸರ್ಗಿಕ. ಯಾದೃಚ್ಛಿಕ ಸಂವಾದಾದಿಷು ಸತ್ಯಪಿ ದೋಷೆ ಪ್ರಾಮಾಣ್ಯ ಜ್ಞಾನ ಉದಯಾದಿತ್ಯಾಶಯವಾನ್ ಉಪಸಂಹರತಿ. ದೋಷಾಭಾವ ಅನ್ನೋದನ್ನ ನೆಗ್ಲೆಕ್ಟೇ ಮಾಡಬೇಕು. ಪ್ರಾಮಾಣ್ಯಕ್ಕೆ ಅದು ಪ್ರಯೋಜಕ ಅಲ್ಲ. ಯಾದೃಚ್ಛಿಕ ಸಂವಾದಾದಿಗಳಲ್ಲಿ ದೋಷ ಇದ್ರೂ ಪ್ರಾಮಾಣ್ಯ ಜ್ಞಾನ ಹುಟ್ಟಿಲ್ಲ. ಆದ್ದರಿಂದ ಅತಏವ, ಅದಕ್ಕೆ ಈ ವಾಕ್ಯ ಬಂತು, ಅತಏವ ಪ್ರಾಮಾಣ್ಯಂ ಸ್ವತಃ ಪರತೋ ಅಪ್ರಾಮಾಣ್ಯಂ ಇತಿ ಸಿದ್ಧಂ. ಪ್ರಾಮಾಣ್ಯಂ ಸ್ವತಃ ಅಂತ, ಪರತೋ ಅಪ್ರಾಮಾಣ್ಯಂ ಅಂತ ಇದರಿಂದ ಸಿದ್ಧ ಆಯ್ತು. ಯಾವ್ದು ಅರ್ಥ ಆಗಿಲ್ಲ? ಹುಟ್ಟಲಿಪ್ಸ ಇದ್ರು ಕೂಡ ಅವನಿಗೆ ಅನುಭವಕ್ಕೆ
ಪ್ರಮಾಣವೇ ಬಂತು ಆದ್ರಿಂದ ಯಾದೃಚ್ಛಿಕ ಅಷ್ಟೇ ಅಷ್ಟೇ ಯಾವಾಗಲೂ ವಿಪ್ರಲಿಪ್ಸನೂ ಇರ್ತದೆ ಅಂತ ಹೇಳು ಇಲ್ಲಲ್ಲ, ಹೇಳಲಿಕ್ಕೆ ಬರೋದಿಲ್ಲ. ಯಾದೃಚ್ಛಿಕದಲ್ಲಿ ಅದು ಹೀಗೂ ಆಗತ್ತೆ ಹಾಗೂ ಆಗುತ್ತೆ. ಆಗ್ತದೆ. ಅದು ಯಾದೃಚ್ಛಿಕ ಅಂತ ಕರೆಯೋದು ಆ ಅಭಿಪ್ರಾಯದಿಂದಲೂ ಕೂಡ ಹೇಳ್ತಾರೆ. ಹೌದು. ಯಾದೃಚ್ಛಿಕ ಅನ್ನೋ ಸ್ಥಳ ವಿಪ್ರಲಿಪ್ಸ ಇಲ್ಲದೆ ಇದ್ದಾಗ್ಲೂ ಇರ್ತದಲ್ಲ. ಒಟ್ಟಾರೆ ನಮಗೆ ಹೇಳಬೇಕಾದದ್ದೇನು ಅಂತ ಹೇಳಿ ಕೊಡ್ಬೇಕು ಅಂದ್ರೆ ಪ್ರಸಂಗ ಏನ್ ಹೇಳ್ಬೇಕಾಗಿತ್ತು ಅವ್ರಿಗಿಲ್ಲಿ, ಪ್ರಾಮಾಣ್ಯ ಅನ್ನೋದು ದೋಷ ಇದೆ ಇಲ್ಲ ಅನ್ನೋದು ನೋಡಿ ಬರೋದಲ್ಲ. ದೋಷ ಇಲ್ಲದೆ ಇದ್ದಾಗಷ್ಟೇ ಪ್ರಾಮಾಣ್ಯ ಬರ್ತದೆ ಅಂತ ಹೇಳಿ ಪ್ರಾಮಾಣ್ಯಕ್ಕೆ ದೋಷಾಭಾವವನ್ನು ಒಂದು ಕಾರಣವಾಗಿ ಹೇಳಬೇಡ ಅಂತಂತಿದ್ದಾರೆ. ನಾವು ಪ್ರಾಮಾಣ್ಯಂ ಸ್ವತಃ ಅಂತನ್ನೋದನ್ನ ಸಮರ್ಥನೆ ಮಾಡೋದಿದು. ಎಲ್ಲಿಯೂ ಕೂಡ ಪ್ರಾಮಾಣ್ಯ ಮತ್ತೊಂದರ ಅಪೇಕ್ಷೆ ಪಡಲ್ಲ, ದೋಷಾಭಾವವನ್ನಾಗ್ಲಿ ಗುಣವನ್ನಾಗ್ಲಿ ಅಪೇಕ್ಷಿಸಲ್ಲ. ಇಷ್ಟೇ ಹೇಳಬೇಕಾಗಿದೆ. ಅಪ್ರಾಮಾಣ್ಯ ಹಾಗಲ್ಲ, ಅದು ದೋಷವನ್ನು ಅಪೇಕ್ಷಿಸ. ಆದ್ರಿಂದ ಪ್ರಾಮಾಣ್ಯಂ ಸ್ವತಃ ಅಪ್ರಾಮಾಣ್ಯಂ ಇಷ್ಟು ಈ ಪ್ಯಾರಾಗ್ರಾಫ್ ಮುಗೀತು. ಇನ್ನು ಮುಂದಿಂದು ಸ್ವಲ್ಪ ವೇದದ ವಿಚಾರ ಶುರು ಆಗ್ತದೆ. ಅಂದ್ರೆ ವೇದಾಪೌರುಷೇಯತ್ವದ ವಿಷಯದಲ್ಲಿ ಯುಕ್ತಿಗಳ ಮೂಲಕ ಹಿಂದೆಲ್ಲ ಬಹಳ ದೊಡ್ಡ ವಿಚಾರವನ್ನು ನಮಗೆ ಪರಿಚಯಿಸಿದ ಮೇಲೆ ಇನ್ನು ಮುಂದೆ ವೇದ ಅಪೌರುಷೇಯ ಅಂತನ್ಲಿಕ್ಕೆ ಶ್ರುತಿಗಳನ್ನೇ ಪ್ರಮಾಣವಾಗಿ ಕೊಡಬಹುದು ಅಂತ ಹೇಳ್ತಾರೆ ಭಗವತ್ಪಾದ. ವೇದಾಪೌರುಷೇಯತ್ವಕ್ಕೆ ವೇದವೇ ಪ್ರಮಾಣ. ನೋಡಿ, ವಾಕ್ಯಗಳನ್ನು ಹೇಳಿಸ್ತೀನಿ, ಹೇಳಬೇಕು. ವಾಚ ವಿರೂಪ ನಿತ್ಯಯ ವಾಚ ನಿರೂಪ ನಿತ್ಯಯ 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 ಸ್ತೌಮಿ ನಿತ್ಯಯ ನಿತ್ಯಯ ಸ್ತೌಮಿ ಬ್ರಹ್ಮ ತತ್ಪರಮಂ ಪದಂ ಬ್ರಹ್ಮ ತತ್ಪರಂ ಪದಂ ಇತಿ ಇತಿ ಶ್ರುತಿರ್ವಾವ ನಿತ್ಯ ಶ್ರುತಿರ್ವಾವ ನಿತ್ಯ ಅನಿತ್ಯಾವಾವ ಸ್ಮೃತಯಃ ಅನಿತ್ಯಾವಾವಸ್ತಯಃ ಯಾಶ್ಚ ಅನ್ಯಾವಾಚಃ ಯಾಶ್ಚಾನ್ಯವಾಚ್ಯಃ ಇತಿ ಪೈಂಗಿ ಶ್ರುತಿಃ ಇತಿ ಪೈಂಗಿಶ್ರುತಿಃ ವಿಜ್ಞೇಯಂ ಪರಮಂ ಬ್ರಹ್ಮ ಜ್ಞೇಯಂ ಪರಮಂ ಬ್ರಹ್ಮ ಜ್ಞಾಪಿಕಾ ಪರಮಾ ಶ್ರುತಿಃ ಜ್ಞಾಪಿತ ಪರಮಶ್ರುತಿಃ ಅನಾದಿ ನಿತ್ಯಾ ಸಾ ತಚ್ಚ ಅನಾದಿನಿತ್ಯ ಸಾತಚ್ಚ ವಿನಾತಾಂ ನ ಸ ಗಮ್ಯತೆ ವಿನಾತಾಂ ನ ಸಗಮ್ಯತೆ ಇತಿ ಕಾತ್ಯಾಯನ ಶ್ರುತಿಃ ಇತಿ ಕಾತ್ಯಾಯನ ಶ್ರುತಿಃ ಸಹಸ್ರಧಾ ಮಹಿಮಾನಃ ಸಹಸ್ರಂ ಸಹಸ್ರಧಾಮ್ ಯಾವದ್ ಬ್ರಹ್ಮವಿಷ್ಠಿತಂ ಯಾವದ್ ಬ್ರಹ್ಮವಿಷ್ಠಿತಂ ತಾವತೀ ವಾಕ್ ತಾವತೀ ವಾಕ್ ಕಶ್ಛಂದಸಾಂ ಕಶ್ಚಂದತಾಂ ಯೋಗಮಾವೇದ ಧೀರಃ ಯೋಗಮಾವೇದಧೀರಃ ಕೋಧಿಷ್ಣ್ಯಾಂ ಕೋಧಿಷ್ಣ್ಯಾಂ ಪ್ರತಿವಾಚಂ ಪಪಾದ ಪ್ರತಿವಾಚಂ ಪಪಾದ ಇತ್ಯಾದಿ ಚ. ಇತ್ಯಾದಿ ಚ. ಇಷ್ಟಿದೆ ಅಲ್ವಾ ಅಲ್ಲಿ? ಹೌದು. ಟೀಕಾ ವಾಕ್ಯಗಳನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಸ್ವಲ್ಪ ಹೇಳ್ತೀನಿ. ಏವಂ ಅನುಮಾನಾದಿನ ಸಮರ್ಥಿತಂ ವೇದಾಪೌರುಷೇಯತ್ವಂ ಶ್ರುತಿ ಪುರಾಣ ವಾಕ್ಯೈಃ ಅಪಿ ಸಾಧ್ಯತೆ. ಇದುವರೆಗೂ ವೇದಗಳಿಗೆ ಅಪೌರುಷೇಯತ್ವ ಅನುಮಾನದಿಂದ ಸಮರ್ಥನೆ ಮಾಡಿತ್ತು. ಇನ್ನು ಮುಂದೆ ಶ್ರುತಿ ಹಾಗೂ ಪುರಾಣ ವಾಕ್ಯಗಳಿಂದ ವೇದಗಳಿಗೆ ಅಪೌರುಷೇಯತ್ವವನ್ನು ಸಾಧಿಸಲಾಗ್ತದೆ. ಯಾವ ವೇದವಾಕ್ಯ? ವಾಚ ವಿರೂಪ ನಿತ್ಯಯ ಅಂತ ಭಗವತ್ಪಾದರು ಉದಾಹರಿಸಿದ್ದಾರೆ. ಅದಕ್ಕೆ ಪೂರ್ಣ ಹಿಂದೆ ಹಾಗೂ ಮುಂದಿರುವ ವಾಕ್ಯಗಳನ್ನು ನೋಡಿಕೊಂಡು ಅದರ ಅರ್ಥ ತಿಳ್ಕೊಳ್ಬೇಕು. ವೇದಾರ್ಥ ಶುರು ಆಗ್ತಾ ಇದೆ. ರಮೇಶ್ ಗಮನಿಸ್ಬೇಕು ಇವನ್ನೆಲ್ಲ. ಹೌದು. ತಸ್ಮೈ ನೂನಂ ಅಭಿದ್ಯವೇ ವಾಚಾ ವಿರೂಪ ನಿತ್ಯಯ ವೃಷ್ಣೇ ಚೋದಸ್ವ ಸುಷ್ಟುತಿಂ ಇತಿ ಮಂತ್ರಸ್ಯ ಆ ವಾಕ್ಯ ಭಗವತ್ಪಾದರು ವಾಚಾ ವಿರೂಪ ನಿತ್ಯ ಇಷ್ಟೇ ಅವರು ರೆಫರೆನ್ಸ್ ಕೊಟ್ರು, ಅಷ್ಟೇ ಉದಾಹರಿಸಿದ್ರು. ಅದರ ಹಿಂದಿಂದ ಮತ್ತು ಮುಂದಿನ ಆ ವಾಕ್ಯಗಳನ್ನು ಪೂರ್ಣ ಟೀಕಾದಲ್ಲಿ ಉದಾಹರಿಸಿದ್ರು. ಗೊತ್ತಾಗ್ತದಲ್ವಾ?
ತಸ್ಮೈ ನೂನಮಭಿದ್ಯವೇ ವಾಚ ವಿರೂಪ ನಿತ್ಯಯ ವೃಷ್ಣೆ ಚೋದಸ್ವ ಸುಷ್ಠುತಂ. ಇಷ್ಟು ವಾಕ್ಯ ಅದು ಪೂರ್ಣ ಆಯ್ತು ತಾನೇ ವಾಕ್ಯ. ಈಗ ಹೌದು. ಅಸ್ಯ ಅಯಮರ್ಥ, ಈ ವೇದ ವಾಕ್ಯಕ್ಕೆ ಹೀಗೆ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಏನಂತ ಆ ವಾಕ್ಯದ ಪದವಿಭಾಗ ನೋಡ್ಕೊಳ್ಳಿ ಮೊದಲು. ತಸ್ಮೈ ನೂನಂ ಅಭಿದ್ಯವೇ ವಾಚಾ ವಿರೂಪ ನಿತ್ಯಯ ವೃಷ್ಣೆ ಚೋದಸ್ವ ಸುಷ್ಠುತಿಂ. ಪದವಿಭಾಗ ಗೊತ್ತಾಯ್ತಾ? ಅರ್ಥ ಬರೀತಾರೆ ಈಗ. ಅಲ್ಲಿ ಅಭಿದ್ಯವೇ, ಅಭಿದ್ಯವೇ ಅನ್ನೋ ಶಬ್ದದ ಅರ್ಥ ಅಭಿತಃ ದ್ಯೌಃ ಪ್ರಕಾಶಃ ಯಸ್ಯ ಅಸೌ ಅಭಿದ್ಯುಃ. ಅಭಿತಃ ಸುತ್ತಲೂ ದ್ಯೌಃ ಪ್ರಕಾಶವು ಯಾರಲ್ಲಿದೆಯೋ ಅವನು ಅಭಿದ್ಯು ಅಂತ ಕರೆಸ್ಕೊಳ್ತಾನೆ. ಇದೆಲ್ಲ ವೇದದ ಅರ್ಥ. ಹೀಗೆ ಅದನ್ನ ಶ್ರದ್ಧೆಯಿಂದ ತಿಳ್ಕೊಳ್ಬೇಕು. ಸುತ್ತಲೂ ಪ್ರಕಾಶ ಉಳ್ಳವ, ಪ್ರಕಾಶ ಸುತ್ತಲುಳ್ಳವ ಅಂಥವನು ಅಭಿದ್ಯು. ಅದು ಚತುರ್ಥಿ ವಿಭಕ್ತಿ, ಅದಕ್ಕೆ ತಸ್ಮೈ ಅಂತ ಬರೆದ್ರು. ತಸ್ಮೈ ಅಭಿದ್ಯವೇ. ಹಾಗೆ ಅಲ್ಲಿ ವೃಷ್ಣೆ ಅಂತ ಎರಡನೇ ಪಾದದಲ್ಲಿ ಬಂದಿದೆ, ನೋಡ್ತಾ ಇದ್ದಾರಲ್ವಾ? ವೃಷ್ಣೆ ಅಂದ್ರೆ ವರ್ಷಿತ್ರೆ, ವರ್ಷಿತ್ರೆ ಮಳೆ ಸುರಿಸುವವ, ವರಗಳ ಮಳೆ ಸುರಿಸುವವ. ನೂನಂ ಅಂದ್ರೆ ನಿಶ್ಚಿತಂ ಅಂತ ಅರ್ಥ. ಹೇ ವಿರೂಪ, ವಿರೂಪ ಅಂತ ಒಬ್ಬ ವ್ಯಕ್ತಿ ಅಂತ ಇಟ್ಕೊಳ್ಳಿ. ಹೇ ವಿರೂಪ ನಿತ್ಯಯ ವಾಚ, ಅರ್ಥ ನೋಡ್ಕೊಳ್ಳಿ. ನಿತ್ಯಯ ವಾಚ, ನಿತ್ಯವಾದ ವೇದ ಲಕ್ಷಣೆಯ ವಾಚ, ಮಾತಿನಿಂದ. ವಾಚ ಅಂದ್ರೆ ಮಾತು, ಬರೀ ಮಾತು ಅನ್ನೋದೇನೆ ವೇದದಲ್ಲಿ ನಿತ್ಯಯ ವಾಚ ಅಂತ ಹೇಳಿದೆ. ನಿತ್ಯವಾದ ಮಾತಿನಿಂದ ಅಂತ ಹೇಳಿದೆ. ಸುಷ್ಟುತಿಂ, ಸುಶೋಭನವಾದ ಸ್ತುತಿಂ ಸ್ತೋತ್ರವನ್ನು, ಅದಕ್ಕೆ ಸುಷ್ಟುತಿಂ ಶಬ್ದಕ್ಕೆ ಶೋಭನಾಂ ಸ್ತುತಿಂ ಅಂತ ಹೇಳಿದ್ದಾರೆ. ಚೋದಯಸ್ವ ಅಂತಂದ್ರೆ ಪ್ರೇರಯ, ಕುರು ಅನ್ನೋ ಅರ್ಥ. ಶೋಭನವಾದ ಸ್ತುತಿಯನ್ನು ಮಾಡು, ಮಾಡು ಅನ್ನೋ ಅರ್ಥದಲ್ಲಿ ಚೋದಯಸ್ವ, ಪ್ರೇರಯ, ಕುರು. ಇತಿ ವಿರೂಪ ಅನ್ನೋ ವ್ಯಕ್ತಿಯನ್ನು ಕುರಿತು. ವ್ಯಕ್ತಿ ಅಂದ್ರೆ ಯಾರವರು? ವಿರೂಪ ಅಂತ ಒಬ್ಬ ಹೆಸರಿನ ಋಷಿಗಳು. ಅದಕ್ಕೆ ಅದು ವೇದದಲ್ಲೇ ಅವರ ಹೆಸರು ಉಲ್ಲೇಖಿಸಿದೆ. ಅದಕ್ಕೆ ವಿರೂಪ ಋಷಿಂ ಪ್ರತಿ ಉಚ್ಯತೆ. ವೇದ ಪುರುಷನು ವಿರೂಪ ಅನ್ನೋ ಋಷಿಯನ್ನು ಕುರಿತು ಹೀಗೆ ಹೇಳ್ದ. ಏನಂತ? ಆ ಪರಮಾತ್ಮನ ಸ್ತೋತ್ರವನ್ನು ಮಾಡು. ಎಂಥ ಮಾತಿನಿಂದ ಮಾಡು? ನಿತ್ಯವಾದ ವಚನದಿಂದ ಮಾಡು. ಇದು ವೇದದಲ್ಲಿ ಬರುವ ವಾಕ್ಯ. ಇಲ್ಲಿ ನಿತ್ಯ ವಚನದಿಂದ ಮಾಡು ಅಂತ ಹೇಳಿದಾಗ ಆ ನಿತ್ಯ ವಚನ ಅಂದ್ರೆ ಯಾವುದು? ಸ್ತೋತ್ರ ಮಾಡು ನಿತ್ಯ ವಚನದಿಂದ ಅಂತ ಹೇಳಿದಾಗ ನಿತ್ಯ ವಚನ ಯಾವುದು? ಯಾವುದು? ನಿತ್ಯ ವಚನ ಬೇರೆ ಹೇಳಲಿಕ್ಕೆ ಆಗ್ತದಾ? ಅದು ವೇದ ಬಿಟ್ಟು ಅದನ್ನು ಹೇಳಿದಾನೆ ಅಂತ ಅರ್ಥ. ಸರಿಯಾಗಿ ಗೊತ್ತಾಯ್ತಾ? ಅರ್ಥ ಆಗ್ಲಿಲ್ವಾ? ಅರ್ಥ ಆಯ್ತು. ಇದು ಮೊದಲನೇ ವಾಕ್ಯದಿಂದ ತಿಳ್ಕೊಳ್ಬೇಕಾದದ್ದು ಇಷ್ಟು. ಅಭಿಷ್ಟವೇ ವೃಷ್ಣೆ, ಅಭಿಷ್ಟವೇ ಅಲ್ಲ, ಅಭಿದ್ಯವೇ ವೃಷ್ಣೆ ನೂನಂ ಹೇ ವಿರೂಪ ನಿತ್ಯಯ ವಾಚ ಸುಷ್ಟುತಿಂ ಚೋದಸ್ವ. ಚೋದಯಸ್ವ ಅಲ್ಲ, ಚೋದಸ್ವ. ಎಲ್ಲ ಪದಕ್ಕೆ ಅರ್ಥ ಬಂತ? ನೋಡಿ ಎಷ್ಟು ಚೆನ್ನಾಗಿದೆ ವೇದವಾಕ್ಯ. ಅಭಿದ್ಯವೇ ಸುತ್ತಲೂ ಪ್ರಕಾಶವುಳ್ಳ, ವರಗಳನ್ನ ಮಳೆಯಂತೆ ಸುರಿಸುವ. ತಸ್ಮೈ ಆ ಪರಮಾತ್ಮನಿಗೋಸ್ಕರ, ಅವನ ಪ್ರೀತಿಗಾಗಿ. ನಮ್ ನಿಶ್ಚಿತವಾಗಿ ಹೇ ವಿರೂಪ ಋಷಿ ನಿತ್ಯಯ ವಾಚ, ನಿತ್ಯವಾದ ಮಾತಿನಿಂದ ಸುಷ್ಟುತಿಂ ಶೋಭನವಾದ ಸ್ತೋತ್ರವನ್ನು ಚೋದಸ್ವ ಮಾಡು ಅಂತ ವೇದ ಪುರುಷ ವಿರೂಪ ಋಷಿಯನ್ನು ಕುರಿತು ಈ ಮಾತನ್ನು ಹೇಳ್ತಾನೆ. ಇಲ್ಲಿ ನಿತ್ಯ ವಚನಗಳಿಂದ ಅನ್ನೋ ಶಬ್ದ ಆಡಿದ್ರಿಂದ ನಿತ್ಯ ವಚನ ಅಂದ್ರೆ ಅದು ಅಪೌರುಷೇಯ ವಚನ ಬಿಟ್ಟು ಬೇರೆ ಇಲ್ಲೇ ಇಲ್ಲ. ಹಾಗಾಗಿ ವೇದದ ಅಪೌರುಷೇಯತ್ವ ವೇದದಿಂದಲೇ ಸಿದ್ಧ ಆಗ್ತದೆ ಅಂತ ತಿಳಿಸಿದಂಗಾಯ್ತು. ಸರಿಯಾಗಿ ಅರ್ಥ ಆಯ್ತಾ? ಒಂದು ವೇದ ವಾಕ್ಯ ಇಟ್ಕೊಳ್ಳಿ. ನಾಳೆ ಉಳಿದ ವೇದಗಳು ಮತ್ತು ಪುರಾಣ ವಾಕ್ಯಗಳನ್ನು ಅರ್ಥೈಸುವ ಪ್ರಯತ್ನ ಮಾಡೋಣ. ನಾಳೆ ದ್ವಾದಶಿ ಇದೆ, ನಾಳೆ ಒಂದಿನ ಬೇಡ, ಮತ್ತೆ ನಾಡದ್ದು ಮುಂದುವರಿಸ್ತೀನಿ. ಕೃಷ್ಣಾರ್ಪಣ ವಸ್ತು.